ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅಬ್ರಹಾಮನು ದೇವರಿಗೆ ವಾಗ್ದಾನ ಮಾಡುವಂತ ಒಂದು ಮಾತು ಈ ಒಂದು ವಚನದಲ್ಲಿ ನಾವು ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇಲ್ಲಿ ಅಬ್ರಹಾಮನಿಗೆ ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ನಿನ್ನನ್ನು ಆಶೀರ್ವದಿಸುವನೆಂಬುದಾಗಿ. ಈ ಆಶೀರ್ವಾದ ತನ್ನ ಜೀವನದಲ್ಲಿ ಅಬ್ರಹಾಮನ ಅನೇಕ ಸಾರಿ ಅನುಭವಿಸಿದ್ರು ಕೂಡ, ಆದರೆ ಒಂದು ಕೊರತೆ ಅಬ್ರಹಾಮನಲ್ಲಿ ಇತ್ತು, ಆ ಕುಟುಂಬದಲ್ಲಿ ಇತ್ತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುವಾಗ ನಮ್ಗೆ ಅರ್ಥ ಆಗುತ್ತೆ. ನನಗೆ ಮಕ್ಕಳಿಲ್ಲದೆ ಸಮಯದಲ್ಲಿ ಆತನು ಬಹಳ ದುಃಖಪಟ್ಟರು ಎಂಬುದಾಗಿ, ತಾನು ತನ್ನ ಹೆಂಡತಿ ಬಹಳ ದುಃಖಪಟ್ಟರು ಎಂಬುದಾಗಿ ಆ ಭಾಗಗಳಲ್ಲಿ ನಾವು ಓದಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ದೇವರು ಅಬ್ರಹಾಮನು ಮತ್ತು ಸಾರಳಿಗೆ ವಾಗ್ದಾನ ಮಾಡ್ತಾನೆ, ನಿನ್ನನ್ನು ಆಶೀರ್ವದಿಸಿ ಎಂಬುದಾಗಿ ದೇವರು ಅಬ್ರಹಾಮನಿಗೂ ಮತ್ತು ಸಾರಳಿಗೂ ಇಬ್ಬರು ಕೂಡ ಹೇಳುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ಖಂಡಿತವಾಗಲೂ ಆ ಒಂದು ವಾಗ್ದಾನವನ್ನು ನಂಬುವ ರೀತಿಯಲ್ಲಿ ದೇವರು ಅಬ್ರಹಾಮನೊಟ್ಟಿಗೆ ಮಾತಾಡ್ತಾನೆ. ಏನು ಈ ವಾಗ್ದಾನ? ತನಗೆ ಅನೇಕ ವರ್ಷಗಳಿಂದ ಮಕ್ಕಳು ಇಲ್ಲದೇ ಇದ್ದಾಗ ತನ್ನ ನಿರೀಕ್ಷೆಯು ಯಾರಲ್ಲಿ ಇರಬೇಕೆಂಬುದಾಗಿ ಒಂದು ವೇಳೆ ಅಬ್ರಹಾಮನಿಗೆ ಕೊರತೆ ಇದ್ದಿರಬಹುದು. ಇಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಆಶೀರ್ವದಿಸುವುದಿಲ್ಲ. ಅಬ್ರಹಾಮನಿಗೆ ದೇವರಲ್ಲಿ ಹೆಚ್ಚು ನಿರೀಕ್ಷೆ ಇದ್ದರೂ ಕೂಡ ಅದರ ಒಂದು ಕೊರತೆ ಅಬ್ರಹಾಮನಲ್ಲಿ ಕುಟುಂಬದಲ್ಲಿ ಇರುವುದನ್ನು ಆ ಭಾಗದಲ್ಲಿ ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದೇ ಒಡಂಬಡಿಕೆ ನೋಡುವಾಗ ಅಬ್ರಹಾಮನಿಗೆ ಮಕ್ಕಳು ಇಲ್ಲದೇ ಇದ್ದಾಗ ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ನಿಮಗೆ ಒಂದು ಮಗು ಹುಟ್ಟುತ್ತದೆ ಎಂಬುದಾಗಿ, ನಿಮಗೆ ಒಂದು ಸಂತಾನ ಹುಟ್ಟುತ್ತದೆ ಎಂಬುದಾಗಿ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ, ನಿರೀಕ್ಷೆಯನ್ನ ದೇವರು ಅಬ್ರಹಾಮನಿಗೂ ಮತ್ತು ಸಾರಳಿಗೂ ಇಡುವಂಥದ್ದನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇವತ್ತು ಅನೇಕರ ಜೀವನದಲ್ಲಿ ದೇವರು ಅನೇಕ ವಾಗ್ದಾನಗಳು ಮಾಡಿದ್ರು ಕೂಡ ಆ ವಾಗ್ದಾನಗಳನ್ನು ಹಿಡಿದುಕೊಂಡು ನಂಬಿಕೆಯಲ್ಲಿ ಜೀವನ ಮಾಡಲಿಕ್ಕೆ ಅನೇಕ ಸಾರಿ ಮನುಷ್ಯನ ಒಂದು ವೇಳೆ ಕುಂದಿ ಹೋಗ್ಬೋದು. ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ, ನಿನ್ನನ್ನು ಆಶೀರ್ವದಿಸುವೆನು. ಮನುಷ್ಯನ ಆಶೀರ್ವಾದಕ್ಕಿಂತ ದೇವರ ಆಶೀರ್ವಾದ ಬಹಳ ಶ್ರೇಷ್ಠಕರವಾಗಿರುವಂಥದ್ದು. ದೇವರ ವಾಕ್ಯ ಹೇಳ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವುದೆಂಬುದಾಗಿ. ಹಾಗಾಗಿ ಅಬ್ರಹಾಮನು ವಿಶ್ವಾಸಿಗಳ ತಂದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೋಗ್ತದೆ. ಆತನಿಗೆ ಆ ನಂಬಿಕೆ ಇದ್ದದ್ರಿಂದ ತನಗೆ ಮಕ್ಕಳು ಇಲ್ಲದೇ ಇದ್ರೂ ಕೂಡ ದೇವರ ಮೇಲೆ ಆತನು ಆಶ್ರಯ ಇಡುವಂತವನಾಗಿದ್ದನು. ಕೀರ್ತನೆಗಳು 62:5 ನಾವು ಓದ್ತೇವೆ, ನನ್ನ ನಿರೀಕ್ಷೆಯು, ನನ್ನ ದುರ್ಗವು, ನನ್ನ ಶರಣವು, ನನ್ನ ಆಶ್ರಯವು ನೀನೇ ಎಂಬುದಾಗಿ ದಾವೀದನು ಹೇಳುವ ಹಾಗೆ ಅಬ್ರಹಾಮನು ದೇವರಲ್ಲಿ ಹೆಚ್ಚು ನಿರೀಕ್ಷೆ ಇಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದನು. ತನ್ನ ನಂಬಿಕೆಯನ್ನು ಇವತ್ತು ಅನೇಕ ವಿಶ್ವಾಸಿಗಳು ಹೊಂದಿಕೊಂಡು ದೇವರ ಮಕ್ಕಳಾಗಿ ಜೀವನ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಮಾತ್ರವಲ್ಲ, ದೇವರು ಕೊಡುವಂಥ ಆಶೀರ್ವಾದ ಈ ದಿನಮಾನಗಳಲ್ಲಿ ಹೊಂದಿಕೊಂಡು ಮತ್ತೊಬ್ಬರಿಗೆ ಆಶೀರ್ವಾದಕರವಾಗುವಂಥ ದೇವರ ಮಕ್ಕಳಾಗಿ ನಾವು ಜೀವನ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅನುಗ್ರಹ